ಸಿಂಪಲ್ ಆಗಿ ಸರ್ ಹೇಳ್ತಾರಂದ್ರೆ ಬರಗಾಲಕ್ಕೆ ಬೇವಿನಕಾಯಿ ಸುಕಾಲ್ ಹುಣಸಿಕಾಯಿ ಅಂತಾರೆ. ಸೊ ದಟ್ ರಿಯಲಿ ವರ್ಕ್ಸ್. ನೀರ್ಲಣಿಗೆ ಏನಾಗಿದೆ ಎಲ್ಲ ಕಡೆ ರೂಢಾಗಿ ಬೀಳುತ್ತಲ್ಲ, ಬಿಕಾಸ್ ಯು ಕ್ಯಾನ್ ವಿಸಿಬಲ್. ಪೀಪಲ್ ಥಿಂಕ್ ದಟ್ ಎಲ್ಲಿನೂ ಪ್ರಿಡಿಕ್ಟ್ ಮಾಡಿದಾರ ಸರ್. ಆಮೇಲೆ ಕೆಲವು ನಾಟಿ ವೆರೈಟಿ ಇದೆಯಲ್ಲ, ನೀವು ಪ್ರತಿ ವರ್ಷ ನಾವು ಬಂದೇ ಬರ್ತದೆ. ಈಗ ನಾಟಿ ವೆರೈಟೀಸ್ ಇದೆಯಲ್ಲ ಸರ್, ಅವು ರೆಗ್ಯುಲರ್ ಬೇರರ್ಸ್. ಹೈಬ್ರಿಡ್ ಒಂದೊಂದು ಟೈಮ್ ಸಿಕ್ಕಾಪಟ್ಟೆ ಬಂದ್ರೆ ಇನ್ನೊಂದ್ಸಲಿ ರೆಸ್ಟ್ ತಗೊಳೋದು. ಫಾರ್ ಯುವರ್ ಫುಡ್ ಪ್ರೊಡಕ್ಷನ್ ದಿಸ್ ಇಯರ್ ಲಾಸ್ಟ್ ಇಯರ್ ಐ ಡೋಂಟ್ ಸೀ ಎನಿ ಡಿಫರೆನ್ಸ್. ಡಿಫರೆನ್ಸೇ ಇಲ್ಲ ಸರ್. ಇಂದ ನೀವು ಫುಲ್ ಕ್ರಾಪ್ ಇದ್ದಾಗ ಬಂದಿದ್ರೆ ಕಂಪ್ಲೀಟ್ ಇದೆ ಸರ್. ಆಮೇಲೆ ಇದಕ್ಕೂ ಬೆಳಿಗ್ಗೆ ಫೋಟೋ ಕಳಿಸಿದ್ದೀನಿ ಸರ್, ಅದು ಹಾಕಿದ್ದೀನಿ ನಾನು ಗ್ರೂಪ್ಗೆ ಸರ್. ಆಮೇಲೆ ಇದಕ್ಕೂ ಕಲ್ಟಾರ್ ಹಾಕಿತ್ತು ಸರ್. ಇಲ್ಲ ಅಂದ್ರೆ ಕ್ರಾಪ್ ಬರಲ್ಲ, ಬರೋದೇ ಇಲ್ಲ. ಏನ್ ಹಾಕಿದ್ರಿ ಸರ್? ಅದು ಗಿಡನ ಸ್ಟ್ರೆಸ್ ಮಾಡ್ತದೆ, ಪ್ಯಾಕ್ ಹೋಗಲ್ಲ ಸರ್. ಓಕೆ ಸೊ ಆ ಗಿಡ ಸ್ಟ್ರೆಸ್ ಆದಾಗ ಹೌದು ಸರ್. ಆಮೇಲೆ ಅದಕ್ಕೆ ಗೊಬ್ಬರ ಎಲ್ಲ ಕೊಡಬೇಕು. ಸೊ ಇಲ್ಲ ಅಂದ್ರೆ ಗಿಡ ಹೋಗ್ಬಿಡುತ್ತೆ ಸರ್. ಅದು ಗ್ರೋತ್ ರಿಟಾರ್ಡರ್, ಪ್ಯಾಕ್ಲೋಪ್ರೋಜಾಲ್ ಅಂತ ಕೆಮಿಕಲ್ ಸರ್. ಭೂಮಿಗೆ ಹಾಕ್ತಾರೆ ಬೇರ್ಗೆ, ಅವಾಗ ಸ್ಟ್ರೆಸ್ ಮಾಡ್ತದೆ ಗಿಡ. ಹೌದು ಸರ್. ಯಾವಾಗ ಗಿಡ ಸ್ಟ್ರೆಸ್ ಆಗ್ತದೋ ಫ್ಲವರಿಂಗ್ ಆಗ್ತದೆ ಸರ್. ಬೇಸಿಕಲಿ ಏನಾಗುತ್ತೆ ಅಂದ್ರೆ ವೆಜಿಟೇಟಿವ್ ಕೆಮಿಕಲ್ ಪಿಪಿಜಿ ಪ್ಯಾಕ್ಲೋಪ್ರೋಜಾಲ್. ಸೊ ಅದು ಮೇನ್ ಏನ್ ಮಾಡುತ್ತೆ ಅಂತಂದ್ರೆ ವೆಜಿಟೇಟಿವ್ ಗ್ರೋತ್ ಸಪ್ರೆಸ್ ಮಾಡುತ್ತೆ. ಗ್ರೋತ್ ರಿಟಾರ್ಡರ್ ಅಷ್ಟೇ. ಸೊ ಬೇಸಿಕಲಿ ಎಲ್ಲ ಗ್ರೋತ್ ರಿಟಾರ್ಡ್ ನಾವು we have seen spraying for the foliage, but root ಗೆ ಹಾಕ್ತಾರಂತ. ಸರ್ ಬೇಸಿಕಲಿ ಏನಾಗುತ್ತೆ ನಾವು ಫೋಲೇಜ್ ಮಾಡೋದು ಗ್ರೋತ್ ಪ್ರಮೋಟರ್ ಅಪ್ಲಿಕೇಶನ್ ಮೆಥಡ್ ಇದು ಮಾಡ್ತಾರೆ ಸರ್. ಎರಡು ಮಾಡ್ತಾರೆ. ಹೌದು, ರಿಟಾರ್ಡರ್ ಮಾಡ್ತಾರೆ. ಕಾಟನ್ದಲ್ಲಿ ಕಪಾಸ್ ಬಂದಾಗ ಬಿಡಿಸಬೇಕಾದ್ರೆ ಅದರ ಎಲ್ಲ ಸುತ್ತ ಹೌದು, ಡಿಫೋಲೇಟರ್ ಬಿಡಕ್ಕೆ ಡಿಫಾಲಿಯೇಟರ್ ಹಾಕ್ತಾರೆ ಮಾಡ್ತಾರಲ್ಲ, that is also a kind of growth retardant. ಸರ್. ಎತ್ರಿಲ್ಲು ಅಷ್ಟೇ ಸರ್. ಇವನ್ ಈಗ ಪೊಮೊಗ್ರನೇಟ್ಗೆಲ್ಲ ಎತ್ರಿಲ್ ಸ್ಪ್ರೇ ಮಾಡ್ತಾರೆ ಡಿಫಾಲಿಯೇಟ್ ಮಾಡಕ್ಕೆ. ಅದು ಡಿಫೋಲೇಟ್ ಹೌದೌದು ಮಾಡ್ತಾರೆ. ಅದಕ್ಕೆ ಇಂಡ್ಯೂಸ್ ಸೆನೇಷನ್ಸ್ ಅಂತ. ಅದು ಎಲ್ಲಿ ಲೀಫ್ ಕನೆಕ್ಟ್ ಇರುತ್ತಲ್ಲ, ಇದು 14 year old ಟ್ರೀ ಸರ್. ಇದು ಆಲ್ಮೋಸ್ಟ್ 15 ಆಗಿದೆ ಸರ್. ಇದು ಇದು ಗ್ರಾಫ್ಟಿಂಗ್ ಆಗಿದೆ. ಆಗಿದೆ ಸರ್. ಇದರ ಮೇಲೆ ಗ್ರಾಫ್ಟಿಂಗ್ ಆಗಿದೆ. ಹೌದು ಏನ್ ಹೆಸರು ಇತ್ತು ಸರ್? ಇದನ್ನ ಪಟೇಲ್ ಜಂಬು ಅಂತ ಮಾಡಿದ್ರು. ಓ, ನಿಮ್ಮ ಪಟೇಲ್ ಜಂಬು. ಅದು ಪಟೇಲ್ ಅಕಾಲ್ ಅಂತ ಮಾಡಿದ್ದಾರೆ. ಸೊ ನಾಳೆ ಇದಾಗಿದೆ ಸರ್, ಪೇಟೆಂಟ್. ಹೌದು ಸರ್. ನೆನೆ ಪೇಪರ್ ಅಲ್ಲಿ ಬಂದಿದೆ ನೋಡಿ. ಪೇಟೆಂಟ್ ಜೊತೆಲಿ ಫಾರ್ಮರ್ಸ್ ವೆರೈಟಿ ಅಂತ. ಹೌದು ಸರ್, ಅದನ್ನೇ ಮಾಡಿದ್ದಾರೆ. ಹೌದು ಸರ್, ಅವರೇ ಮಾಡಿದ್ದಾರೆ. ಹೌದೌದು, ಅವರೇ ಮಾಡಿದ್ದಾರೆ. ಹೌದು ಸರ್. ನೆನೆ ಇವನ್ ಇನ್ಸ್ಪೆಕ್ಷನ್ ಸರ್ 1 ವರ್ಷ ಆಯ್ತು. ನೆನೆ ಇನ್ಸ್ಪೆಕ್ಷನ್ಗೂ ಬಂದಿದ್ರು ಲಕ್ನೋಯಿಂದ. ಒಂದು ಟೀಮೇ ಬಂದಿತ್ತು, ಅಲ್ಲಿಂದ ಮಾಡಿ ನೆನೆ ಅಪ್ರೂವ್ ಮಾಡಿದ್ದಾರೆ. ನೀವು ಅದು ಪೇಟೆಂಟ್ ಬಂದ್ರೆ ಫಾದರ್ ಹೇಳ್ತೇನೆ ಅಂದ್ರೆ ನಮ್ಮ PPRF ಅವರು ಹೌದು ಸರ್. ಜಿನೋಮ್ ಸೇವಿಯರ್ ಅವಾರ್ಡ್ ಅಂತ ಕೊಡ್ತಾರೊಂದು. ಅದು ಸರ್ ಸೇವಿಯರ್ ಅವಾರ್ಡ್ ಸರ್. ಅದು 3 ವೆರೈಟೀಸ್ ಮಾಡಿದ್ದಾರೆ ಸರ್. ಇದನ್ನ ಪಟೇಲ್ ಜಂಬು ಅಂತ ಮಾಡಿದ್ದಾರೆ. ಇದು ಪಟೇಲ್ ಸಮೃದ್ಧಿ ಅಂತ ಇನ್ನೊಂದು ವೆರೈಟಿ ಇದೆ. ಅದು ಸಿಕ್ಕಾಪಟ್ಟೆ ಕ್ರಾಪ್ ಬಿಡ್ತದೆ. ನೀವು ಅದಕ್ಕೆ ರೆಗ್ಯುಲರ್ ಬೇರರು ಹೆವಿ ಕ್ರಾಪ್. ಆಮೇಲೆ ಒಳಗಡೆ ಅದು ಫುಲ್ ರೆಡ್ ಇರ್ತದೆ. ಆಮೇಲೆ ಅದು ಪಟೇಲ್ ಅಕಾಲ್ ಅಂತ, ಅದು ಲೇಟ್ ಆಗಿ ಬರೋದು ಅಂತೇಳಿ ಪಟೇಲ್ ಅಕಾಲ್ ಅಂತ. ಸರ್ ಏನು ಜಸ್ಟ್ ವಾಟ್ ದೇ ಬ್ಯೂಟಿಫುಲಿ ಡಿಸೈನ್ಡ್. The jamun production start in the beginning of the July end ತನಕ ಹೋಗುತ್ತೆ ಅವರು. ಸೊ ಬೇಸಿಕಲಿ 3 months ಸ್ಪ್ರೆಡ್ ಆಗುತ್ತೆ. ಸೊ 3 ವೆರೈಟೀಸ್. ಇದು ಮೇನಲ್ಲೂ ಬಂತು, ಬಿಕಾಸ್ ಆಫ್ ಕಲ್ಟಾರ್ ಮೇನಲ್ಲಿ ಬಂತು. ಅದೇ ಕಮ್ಮಿ ಬಂತು. ಯೂಶುವಲ್ ಮೇ ಟು ಹೌದು ಸರ್, ಮೇ ಜೂನ್ ಜುಲೈ ತನಕ ಇರುತ್ತೆ. ಬಟ್ ಲೇಟ್ ವೆರೈಟೀಸ್ ಒಂದು ಡಿಸ್ಅಡ್ವಾಂಟೇಜ್ ಇದೆ ಸರ್. ಹೆವಿ ರೈನ್ಸ್ ಆದ್ರೆ ಡ್ಯಾಮೇಜ್ ಆಗ್ತದೆ. ಅವತ್ತು ಹೆವಿ ರೈನ್ಸ್, ಈಗ ಲಾಸ್ಟ್ ಇಯರ್ 3-4 ದಿನ ಕಂಟಿನ್ಯೂಸ್ ಆಗಿ ಮಳೆ ಬಂದ್ಬಿಡುತ್ತೆ. ಸೊ ಅವಾಗ ಮಳೆಗಾಲದಲ್ಲೇ ಆಗ್ಬಿಡ್ತದೆ. ಹೌದೌದು. ಬಂದ್ರೆ ಚಲೋ ಅಲ್ಲ. ಆಮೇಲೆ ಸ್ವೀಟ್ನೆಸ್ ಅಂತೂ ಭಾಳ. ಬಟ್ ಲೋಕಲ್ ಮಾರ್ಕೆಟ್ ಇರೋದ್ರಿಂದ, ಬೆಂಗಳೂರು ಇರೋದ್ರಿಂದ ನಮಗೆ ನೋಡಿ ಸರ್, ಈಗ ಈ ತೆಳ್ಳ ಗಾಡಿಗಳವ್ರಿಗೆ ಮಿನಿಮಮ್ ಅದು ಹೆಂಗನ ಮಾರ್ಲಿ 50ರಿಂದ 100 kg ಬೇಕು ಅವ್ರಿಗೆ. ಸೊ 10 ಆಟೋ ಬರ್ತದೆ. ಒಬ್ಬೊಬ್ರು 50ರಿಂದ 100 kg ತಗೊಂಡು ಹೋದ್ರು 1 ಟನ್ ಆಗ್ತದೆ. ಸೊ ಅದೊಂದು ನಮಗೆ ಬೆಂಗಳೂರು ಹತ್ರ ಇರೋದ್ರಿಂದ ಅಡ್ವಾಂಟೇಜ್ ಸರ್. ಹಂಗೆ ಸರ್ ಸರ್ ಈಗ ಬಂದು ಹೋದ್ವಲ್ಲ ಸರ್, ಡೈಲಿ ಬರ್ತಾರೆ ಸರ್. ಸರ್ ಅವರು ಬೆಂಗಳೂರು ಈ ತೆಳ್ಳ ಗಾಡಿಗಳವ್ರು ಅವರಲ್ಲ, ಹೆಬ್ಬಾಳ ಇರ್ಬೋದು, ಯಲಹಂಕ ಇರ್ಬೋದು, ಅವ್ರಿಗೆ ಮೊದಲೇ ಡೈಲಿ ಫೋನ್ ನಂಬರ್ ಇದೆಯಲ್ಲ, ನಮ್ಗೆ 100 kg, ನಮ್ಗೆ 50 kg ಕ್ರೇಟ್ ಹೇಳ್ಬಿಟ್ಟಿರ್ತಾರೆ. ಕ್ರೇಟು ಇಳಿಸೋಗಿರ್ತಾರೆ. ಹೌದೌದು, ಕ್ರೇಟ್ ಕಿತ್ಕೊಡು. ಹೌದು. ಸೊ ಇದು ಸರ್, ಇದು ಬೆಂಗಳೂರು ಹತ್ರ ಇರೋದ್ರಿಂದ ಇದು ಅಡ್ವಾಂಟೇಜ್. ಹೌದೌದು ಹೌದು ಸರ್. ಇಲ್ಲ, ಅದಕ್ಕೆ ಅವರೇ ಕಿತ್ಕೊಂತಾರೆ. ಬಿಕಾಸ್ ಈಗ ಅವ್ರಿಗೆ ಚಾಯ್ಸ್, ಅವಾಗ ನಾವು ಬಲಂತ ಮಾಡಬೇಕು. ಅದಕ್ಕೆ ಅವರೇ ಬಂದು ಕಿತ್ಕೊಳ್ರಿ ಅಂತ ಹೇಳಿದ್ರು. ಅಲ್ಲ ಸರ್, ಅಲ್ಲಲ್ಲ ಸರ್, ಇದ್ದಾಗ ಅವ್ರಿಗೆ ಮಾರ್ಕೆಟ್ ಅಲ್ಲಿ ಬೇಜಾನ್ ಸಿಗ್ತದೆ. ಸೊ ನೀವೇ ಕಿತ್ಕೊಳ್ರಿ ಅಂದ್ರೆ ಹೋಗ್ರಿ, ನಮ್ಗೆ ಮಾರ್ಕೆಟ್ ಅಲ್ಲೇ ಸಿಗ್ತದೆ ಅಂತ ಅಲ್ಲೇ ಹೋಗ್ತಾರೆ. ಸೊ ಈಗ ಅವ್ರಿಗೆ ಚಾಯ್ಸೇ ಇಲ್ಲ. ಅವ್ರಿಗೆ ನೇರಳೆಣ್ಣು ಬೇಕೇ ಬೇಕು, ನಮ್ದೇ ಇರೋದು ಇಲ್ಲೇ ಬರಬೇಕು. ಬಟ್ ಅವಾಗ ನಾವು ಅವ್ರು ಹೇಳ್ದಂಗೆ ಕೇಳ್ಬೇಕು. ನಾವೇ ಕಿತ್ತು ರೆಡಿ ಮಾಡಿಟ್ಟು ಇಲ್ಲಾಂದ್ರೆ ಅವತ್ತು ವೇಸ್ಟ್ ಸರ್. ಅದು ಹೋಗ್ತದೆ ಅಷ್ಟೇ. ಹೌದೌದು, ಕಮ್ಮಿ ಇದೆ ಅಷ್ಟೇ. 15 days ಇಡ್ತೀನಿ ಮನೇಲಿ. ಅದು ಫ್ರಿಜ್ ಅಲ್ಲಿ ಫ್ರಿಜ್ ನಲ್ಲಿ ಅಂದ್ರೆ ಫಸ್ಟ್ ಕ್ಲೀನ್ ಆಗಿ ತೊಳಿತೀನಿ. ಓಕೆ ಸರ್.